ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 36th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೇನಾ ಅವ್ರ ತಂದೆ ತಾಯಿ ಇಲ್ಲಿ ಫುಲ್ಲು ಕೋಪದಿಂದ ಮನೆಗೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೇನಾ ಅವ್ರ ತಂದೆಗಂತೂ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅವರು ಕುತ್ಕೊಂಡಾಗ ಅಲ್ಲಿರೋ ಫ್ರೂಟ್ಸ್ಗಳನ್ನೆಲ್ಲ ಬಿಸಾಕ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನಾನಂತೂ ಅನ್ಕೊಂಡಿರಲಿಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ನೇನಾ ಇಷ್ಟೊಂದು ಇಂಟೆಲಿಜೆಂಟ್ ಅಂತ. ಈ ಮಾತನ್ನ ಕೇಳಿ ನೇನಾ ಅವ್ರ ತಾಯಿ, ಹನಿ ನಿಮ್ ಮಾತಿನ ಅರ್ಥ ಏನು ಅಂತ ಕೇಳ್ತಿರ್ತಾರೆ. ಆಗ ನೇನಾ ಅವ್ರ ತಂದೆ ಹೇಳ್ತಿರ್ತಾರೆ, ನೀನೇ ಯೋಚನೆ ಮಾಡು, ನೇನಾ ಏನಾದ್ರೂ ಸ್ಟೇಟ್ ಟಾಪರ್ ಆದ್ರೆ ಬರೀ ಬ್ಲೂಮಿಂಗ್ ಸಿಟಿಲಿ ಫೇಮಸ್ ಆಗಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತಾಳೆ. ಮೀಡಿಯಾಗೆ ಏನಾದ್ರು ಗೊತ್ತಾದ್ರೆ ಎಕ್ಸಾಮ್ ಟೈಮಲ್ಲಿ ಅವಳು ಒಂದ್ಸತಿನೂ ದೀಕ್ಷಿತ್ ಫ್ಯಾಮಿಲಿಗೆ ಬಂದೇ ಇಲ್ಲ ಅಂತ. ಆಮೇಲೆ ಎಲ್ಲರೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ನಮ್ ಕಾಂಪಿಟೇಟರ್ ಕೂಡ ಒಳ್ಳೆ ಚಾನ್ಸ್ ಸಿಕ್ತು ಅಂತ ನಮ್ಮನ್ನ ಎಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲದ್ರಿಂದ ನಮ್ ಶೇರ್ಸ್ಗಳು ಕೂಡ ಡೌನ್ ಆಗ್ಬಿಡುತ್ತೆ ಅಂತ ಅವರು ಫುಲ್ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾರೆ. ಆಗ ನೇನಾ ಅವ್ರ ತಾಯಿ ಹೇಳ್ತಿರ್ತಾರೆ, ನಂಗೆ ಗೊತ್ತಿರಲಿಲ್ಲ ಈ ವಿಷಯ ಇಷ್ಟೊಂದು ಸೀರಿಯಸ್ ಅಂತ. ಆದ್ರೆ ನೇನಾ ಕೂಡ ಬರೋದಕ್ಕೆ ಇಷ್ಟಪಡ್ತಿಲ್ಲ, ಮತ್ತೆ ಡೈರೆಕ್ಟರ್ ಕೂಡ ನೇನಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೇನಾ ಅವ್ರ ತಂದೆ ತಾಯಿ ಇಲ್ಲಿ ಮಾತಾಡುವಾಗ ಜಿಯಾ ಸಡನ್ ಆಗಿ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಅವ್ರ ತಂದೆ ತಾಯಿ ಬಂದಿರೋದನ್ನ ನೋಡಿ, ಮಮ್ಮಿ ಡ್ಯಾಡಿ ನೀವು ಬಂದ್ರ ಅಂತ ನಗ್ತಾ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ. ಜಿಯಾ ಇಲ್ಲಿ ಬಂದಿರೋದನ್ನ ನೋಡಿ ನೇನಾ ತಂದೆಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಅವರು ಪ್ರೀತಿಯಿಂದ ಜಿಯಾ ಹತ್ರ ಮಾತಾಡ್ತಿರ್ತಾರೆ, ಜಿಯಾ ಮಗಳೇ ನಿನ್ನಿಂದ ನನಗೆ ಒಂದು ಚಿಕ್ಕ ಹೆಲ್ಪ್ ಬೇಕಿತ್ತು ಅಂತ. ಅದಕ್ಕೆ ಜಿಯಾ ಕೂಡ ನಗ್ತಾ, ಹಾ ಹೇಳಿಯಪ್ಪ ಏನದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನಾ ಅವ್ರ ತಂದೆ ಹೇಳ್ತಿರ್ತಾರೆ, ಇನ್ನೇನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೋದಿದೆ ಅಲ್ವಾ, ನೀನು ನಿಮ್ಮ ಮಮ್ಮಿ ಜೊತೆ ಸೇರ್ಕೊಂಡು ಟೇಸ್ಟಿ ಫುಡ್ನ ಮಾಡಿ ನೇನಾಗೆ ತಗೊಂಡೋಗಿ ಕೊಡಕ್ಕಾಗುತ್ತಾ. ಜಿಯಾ ಫೇಸ್ ಅಲ್ಲಿ ಸ್ಮೈಲ್ ಇರುತ್ತೆ, ಅದು ಒಂದ್ ಸೆಕೆಂಡ್ಗೆ ಆಫ್ ಆಗೋಗ್ಬಿಡುತ್ತೆ. ಅವಳು ಸಡನ್ ಆಗಿ ಏನು ಅಂತ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನಾ ಅವ್ರ ತಂದೆ ಜಿಯಾ ಕೈನ ನಿಧಾನಕ್ಕೆ ಎತ್ಕೊಳ್ತಾ, ಮಗಳೇ ನೋಡು, ನೀನು ಊಟ ಕೊಟ್ಟಾಗ ಕ್ಲಾಸ್ ಅಲ್ಲಿರೋರ್ ಎಲ್ಲಾರ ಮುಂದೆನೂ ನೀನು ನೇನನ್ನ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸು. ಇದರಿಂದ ಕ್ಲಾಸ್ ಅಲ್ಲಿರೋರ್ಗೆ ಎಲ್ಲಾರ್ಗು ಅನ್ಸುತ್ತೆ ದೀಕ್ಷಿತ್ ಫ್ಯಾಮಿಲಿ ನೇನನ್ನ ತುಂಬಾ ಕೇರ್ ಮಾಡುತ್ತೆ ಅಂತ. ಈ ಮಾತನ್ನ ಕೇಳಿ ಜಿಯಾಗಂತೂ ಫುಲ್ಲು ಕೋಪ ಬರ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ನೇನಾ ಕ್ಲಾಸ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ನೇನಾಗೆ ಒಬ್ಬ ಸ್ಟೂಡೆಂಟ್ ಬುಕ್ ತೋರಿಸ್ತಾ ಇಲ್ಲಿ ನೋಡು ಅಂತ ಒಂದು ಪ್ರಾಬ್ಲಮ್ ನ ತೋರಿಸ್ಕೊಡ್ತಿರ್ತಾಳೆ. ಇಲ್ಲಿ ಇನ್ನಿಬ್ರು ಸ್ಟೂಡೆಂಟ್ ಅವ್ರ ಪಡಿಗೋರು ಕುತ್ಕೊಂಡು ಏನೋ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಜಿಯಾ ಕೂಡ ಕ್ಲಾಸ್ ರೂಮ್ಗೆ ಬಾಕ್ಸ್ ತಗೊಂಡು ಬರ್ತಿರ್ತಾಳೆ. ಇಲ್ಲಿ ನೇನಾ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೇಳ್ತಿರ್ತಾಳೆ, ಈ ಕ್ಯಾಲ್ಕುಲೇಷನ್ ಇಂದ ಎಕ್ಸ್ ವ್ಯಾಲ್ಯೂ ಅಂತ. ಅದೇ ಟೈಮಿಗೆ ಅವ್ರ ಟೇಬಲ್ ಮೇಲೆ ಬಾಕ್ಸ್ ಓಪನ್ ಆಗಿ ತಪ್ಪ ಅಂತ ಬೀಳುತ್ತೆ. ಇದನ್ನ ನೋಡಿ ನೇನಾ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಜಿಯಾ ಬಾಕ್ಸ್ ನ ಕೊಟ್ಟಿರಲ್ಲ ತಗೊಂಡೋಗಿ ಟೇಬಲ್ ಮೇಲೆ ಬಿಸಾಕಿರ್ತಾಳೆ. ಸೊ ಆಗ ಅದು ಬಾಕ್ಸ್ ಓಪನ್ ಆಗಿ ಅದೇ ಟೇಬಲ್ ಮೇಲೆಲ್ಲ ಫುಲ್ ಊಟ ಸ್ಪ್ರೆಡ್ ಆಗ್ಬಿಡುತ್ತೆ. ಇಲ್ಲಿ ಜಿಯಾ ಹೇಳ್ತಿರ್ತಾಳೆ, ತಗೋ ಈ ಊಟನ ಅಮ್ಮ ನಿನ್ಗೋಸ್ಕರ ಪ್ರೀತಿಯಿಂದ ಸ್ಪೆಷಲ್ ಆಗಿ ಮಾಡಿರೋದು, ತಿನ್ನು. ಮತ್ತೆ ಇನ್ನೊಂದು ನೆನ್ಪಿಟ್ಕೋ, ದೀಕ್ಷಿತ್ ಫ್ಯಾಮಿಲಿ ನಿನ್ನ ತುಂಬಾನೇ ಕೇರ್ ಮಾಡ್ತಾ ಇದೆ. ಅದು ಅಲ್ದಲೆ ದೀಕ್ಷಿತ್ ಫ್ಯಾಮಿಲಿ ಋಣ ನಿನ್ ಮೇಲಿದೆ. ಇಲ್ಲಿ ಈ ತರ ಆದಾಗ ನೇನಾ ಫ್ರೆಂಡ್ಸ್ ಎಲ್ಲ ಬಂದು ನೇನಾ ಡ್ರೆಸ್ ನ ಸರಿ ಮಾಡ್ತಿರ್ತಾರೆ. ಯಾಕೆಂದ್ರೆ ಬಟ್ಟೆ ಮೇಲೆಲ್ಲ ಊಟ ಬಿದ್ಬಿಟ್ಟಿರುತ್ತೆ. ಆಗ ನೇನಾ ಎದ್ಬಿಟ್ಟು ಹೇಳ್ತಿರ್ತಾಳೆ, ಜಿಯಾ ನಿನ್ಗೆ ಒಂಚೂರು ಮಾನಸಿಲ್ವಾ, ಇದ್ ಯಾವ ತರ ನಿಂದು ಬಿಹೇವಿಯರು. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.